ಎಲ್ಲರಿಗೂ ನಮಸ್ಕಾರ. ನಾನು ಕಾಡಿನ ಜೀವ ಐತಿಚಂಡ ರಮೇಶ್ ಉತ್ತಪ್ಪ. ಆದ್ಮೇಲೆ ನಿಮಗೆ ಕೇಗುಡಿ ಆನೆ ಶಿಬಿರದಿಂದ ಗಜೇಂದ್ರನನ್ನ ಬೂದಿ ಪಡಗಕ್ಕೆ ಶಿಫ್ಟ್ ಮಾಡಿರೋ ಬಗ್ಗೆ ಮೊದಲ ಎಪಿಸೋಡಲ್ಲಿ ತಿಳಿಸಿದೆ. ನಂತರ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಸಾಕಷ್ಟು ಜನ ಅಭಿಮಾನಿಗಳು ತಿಳಿಸಿರುವ ಹಿನ್ನೆಲೆಯಲ್ಲಿ ಅದನ್ನ 2ನೇ ಎಪಿಸೋಡ್ ಮಾಡ್ತಾ ಇದ್ದೀನಿ. ಕೇಗುಡಿಯಿಂದ ಗಜೇಂದ್ರನನ್ನ ಬೂದಿ ಪಡಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಅದರ ಹಿಂದಿರುವ ರಹಸ್ಯ ಏನು, ಯಾಕಂದ್ರೆ ಅಲ್ಲಿ ಯಾವುದೇ ಸೌಲಭ್ಯ ಇಲ್ಲದಿದ್ರು ಕೂಡ ಯಾಕೆ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಒಂದು ರಹಸ್ಯವಾಗಿ ಉಳಿದಿದೆ. ಆದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು, ಅಧಿಕಾರಿಗಳು ಸುಮ್ಮನೆ ಅಂತೂ ಯಾವುದೇ ಕಾರಣಕ್ಕೂ ಅದನ್ನು ಶಿಫ್ಟ್ ಮಾಡಲ್ಲ. ಅದರ ಹಿಂದೆ ಕೆಲವು ಹಿತಾಸಕ್ತಿಗಳು ಕೂಡ ಅಡಗಿದೆ. ಅಂದ್ರೆ ಅದು ಕೋಟ್ಯಾಂತರ ರೂಪಾಯಿಗಳ ಆಸೆ ಅಂತಾನೆ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಅದು ಏನು ಅನ್ನೋದನ್ನ ನಿಮ್ಗೆ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಬೂದಿ ಪಡಗ ಸೂಕ್ತ ಅಲ್ಲ ಅನ್ನೋದನ್ನ ನಾವು ಇವತ್ತು ಹೇಳ್ತಾ ಇಲ್ಲ. ಅದು ಹಿಂದೆನೆ 2019-20 ಅದು ನಿರ್ಧಾರ ಆಗಿದೆ. 2019 ಆಗಿನ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಬೂದಿ ಪಡಗದಲ್ಲಿ ಆನೆ ಶಿಬಿರ ಮಾಡಲಿಕ್ಕೆ ಅಂತೇಳಿ 1 ಕೋಟಿ ರೂಪಾಯಿಗಳ ಮುಂಗಡವನ್ನ ಅವತ್ತು ಘೋಷಣೆ ಮಾಡಿದ್ರು. ಅಲ್ಲಿಂದ ಆರಂಭವಾಗಿತ್ತು. ಅಲ್ಲಿ ಗುಡಿಯನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ. ಯಾಕಂದ್ರೆ 1 ಕೋಟಿ ರೂಪಾಯಿಯನ್ನ ಆಲ್ರೆಡಿ ಸರ್ಕಾರ ಅಲ್ಲಿಗೆ ಘೋಷಣೆಯನ್ನ ಮಾಡ್ತು. ಆಗ ಸಾಕಷ್ಟು ಜನ ವನ್ಯಜೀವಿ ಪ್ರೇಮಿಗಳು, ಪರಿಸರ ಪ್ರೇಮಿಗಳು ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕೆಂದ್ರೆ ಬೂದಿ ಪಡಗ ಆನೆ ಶಿಬಿರಕ್ಕೆ ಸೂಕ್ತ ಅಲ್ಲ. ಈಗ ಗುಡಿಯಲ್ಲಿ ಸಾಕಷ್ಟು ಸೌಲಭ್ಯಗಳು ಇರೋದ್ರಿಂದ ಅದನ್ನು ಇನ್ನೂ ಇಂಪ್ರೂವ್ ಮಾಡಿ ಅಲ್ಲಿ ಶಿಫ್ಟ್ ಮಾಡಬೇಡಿ ಅಂತೇಳಿ ಸಾಕಷ್ಟು ಜನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆಗ ಅದು ಯಾವ ಪುಣ್ಯಾತ್ಮ ಅದನ್ನ ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಎಲ್ಲ ಸೌಲಭ್ಯಗಳಿರುವಂತ ತುಂಬಾ ಅತ್ಯುತ್ತಮವಾದ ಆಕರ್ಷಣೀಯ ಸ್ಥಳವಾದ ಗುಡಿಯನ್ನ ಬೂದಿ ಪಡಗಕ್ಕೆ ಶಿಫ್ಟ್ ಮಾಡಬೇಕು ಅಂತೇಳಿ ಯಾರು ಅದನ್ನ ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಆಗೇನಾಯ್ತು ಅಂದ್ರೆ ಈ ವಿರೋಧಗಳು ಜಾಸ್ತಿ ಬಂದಾಗ ಇದಕ್ಕೆ ಒಂದು ತಜ್ಞರ ಸಮಿತಿಯನ್ನ ಸರ್ಕಾರ ನೇಮಕ ಮಾಡ್ತು. ಆ ತಜ್ಞರ ಸಮಿತಿಯಲ್ಲಿ ಅರಣ್ಯಾಧಿಕಾರಿಗಳಿದ್ರು, ಪ್ರಾಣಿ ಪ್ರಿಯರಿದ್ರು, ಪರಿಸರ ಪ್ರೇಮಿಗಳಿದ್ರು, ಮಾವುತರಿದ್ರು, ಕಾವಡಿಗಳಿದ್ರು, ಮತ್ತೆ ಅಲ್ಲಿನ ಸ್ಥಳೀಯ ಸ್ವಲ್ಪ ತಜ್ಞರು ಆ ಸಮಿತಿಯಲ್ಲಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಬೂದಿ ಪಡಗಕ್ಕೆ ಗುಡಿ ಶಿಬಿರವನ್ನ ಶಿಫ್ಟ್ ಮಾಡ್ಬೇಕಾ, ಅಥವಾ ಗುಡಿಯಲ್ಲಿ ಇರ್ಬೇಕಾ, ಅಥವಾ ಬೂದಿ ಪಡಗದಲ್ಲಿ ಯಾವ ರೀತಿ ಇದೆ, ಅಥವಾ ಬೇರೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ದೀರ್ಘವಾದ ಒಂದು ಅಧ್ಯಯನವನ್ನ ಸ್ಥಳಕ್ಕೆ ಭೇಟಿ ನೀಡಿ ಆ ಸಮಿತಿ ಪರಿಶೀಲನೆ ಮಾಡಿಸ್ತು. ಆಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಟ್ಟು 4 ಜಾಗವನ್ನ ಗುರುತು ಮಾಡಿ ಅಲ್ಲಿ ಏನೇನಾಗತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು. 1 ಗುಡಿ ಶಿಬಿರನೇ ಇರಬೇಕಂತೇಳಿ, 2 ಬೂದಿ ಪಡಗಕ್ಕೆ ಶಿಫ್ಟ್ ಮಾಡಬಹುದಾ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ, 3ನೇದು ಸುವರ್ಣವತಿ ಹಿನ್ನೀರು ಇದೆಯಲ್ಲ ಆ ಪ್ರದೇಶದಲ್ಲಿ ಮಾಡಬಹುದಾ ಅಂತೇಳಿ, ಇನ್ನೊಂದು ಬೆಲವತ್ತ ಡ್ಯಾಮ್ ಆ ಪ್ರದೇಶದಲ್ಲಿ ಗುಡಿ ಶಿಬಿರವನ್ನ ಶಿಫ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಜ್ಞರ ಸಮಿತಿ ಎಲ್ಲ 4 ಸ್ಥಳಗಳಿಗೆ ಪರಿಶೀಲನೆ ಮಾಡಿ ಅಲ್ಲಿ ಅಧ್ಯಯನವನ್ನ ನಡೆಸ್ತು. ನಂತರ ಅದು ವರದಿ ಕೊಡ್ತು, ಯಾವುದೇ ಕಾರಣಕ್ಕೂ ಬೂದಿ ಪಡಗಕ್ಕೆ ನೀವು ಶಿಫ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಬೂದಿ ಪಡಗದಲ್ಲಿ ಯಾವುದೇ ರೀತಿಯ ಆನೆ ಶಿಬಿರಕ್ಕೆ ಸೂಕ್ತವಾದ ಸ್ಥಳ ಅಲ್ಲ. ಅಲ್ಲಿ ಸಾಕಷ್ಟು ತೊಂದರೆ ಇದೆ, ಅಲ್ಲಿ ಆನೆಗಳಿಗೆ ಅಪಾಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ನೀರಿನ ಸಮಸ್ಯೆ ಇದೆ. ಫೆಬ್ರವರಿವರೆಗೆ ಮಾತ್ರ ಅಲ್ಲಿ ನೀರು, ಈಗ ಹೆಚ್ಚು ಮಳೆ ಬಂದರೂ ಕೂಡ ಫೆಬ್ರವರಿವರೆಗೆ ಮಾತ್ರ ನೀರಿರುತ್ತೆ. ಅಲ್ಲಿಂದ ನೀರಿರಲ್ಲ, ಅದು ನೀರಿನ ಮೂಲಗಳೆಲ್ಲ ಬತ್ತಿ ಹೋಗುತ್ತೆ. ಒಂದೋ ನಾವು ಏನ್ ಮಾಡಬೇಕು ಅಂದ್ರೆ ಸುವರ್ಣಾವತಿ ಹಿನ್ನೀರಿಗೆ ಹೋಗ್ಬೇಕು, ಇಲ್ಲದಿದ್ರೆ ಅಲ್ಲಿ ಬೋರ್ವೆಲ್ಗಳನ್ನು ತೆಗೆದು ಕೃತಕವಾಗಿ ಟ್ಯಾಂಕ್ ಮಾಡಿ ಅಲ್ಲಿ ಆನೆಗಳಿಗೆ ನೀರು ಕೊಡಬೇಕು. ಅದು ನಿಜವಾಗಿ ಹಿಂಸೆ. ಅದು ಈಗ ಆನೆಗಳು ಈಗ ಗುಡಿ ನೋಡಿ, ಗುಡಿಯಲ್ಲಿ ನೀವು ಬಂದು ಇಳಿತಿದ್ದಂಗೆ ನಿಮ್ಗೆ ದೊಡ್ಡ ಕೆರೆ ಕಾಣುತ್ತೆ. ಅಂತ ಸಾಕಷ್ಟು ಕೆರೆಗಳಿದೆ, ಅಲ್ಲಿ ನೀರಿನ ಮೂಲಗಳಿದೆ. ಅಂತ ಜಾಗದಲ್ಲಿದ್ದ ಆ ಗಜೇಂದ್ರನಾಗ್ಲಿ ಅಥವಾ ಬೇರೆ ಆನೆ ಆಗ್ಲಿ ಅದನ್ನ ನೀವು ಬೂದಿ ಪಡಗಕ್ಕೆ ತೆಕೊಂಡು ಹೋಗಿ ಅಲ್ಲಿ ನೀರಿನ ಟ್ಯಾಂಕ್ ಅಲ್ಲಿ ಅದನ್ನ ನೀರು ಕುಡೀರಿ ಅಂದ್ರೆ ಅದು ಖಂಡಿತ ಅದಕ್ಕೆ ಇಷ್ಟ ಆಗಲ್ಲ. ಅದರ ಆರೋಗ್ಯದ ಮೇಲೆ ಆಗಿರ್ಬೋದು, ಮಾನಸಿಕ ಆರೋಗ್ಯದ ಮೇಲೆ ಆಗಿರ್ಬೋದು, ಸಾಕಷ್ಟು ರೀತಿಯ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ನೀರಿನ ತೊಂದರೆ ಆಗುತ್ತೆ, ದಯವಿಟ್ಟು ಆನೆಗಳನ್ನ ಶಿಫ್ಟ್ ಮಾಡಬಾರದು ಅನ್ನೋದನ್ನ ನಿರ್ಧಾರಕ್ಕೆ ಬಂದ್ರು. ನಂತರ ಇನ್ನೊಂದೇನು ಅಂದ್ರೆ ಅಲ್ಲಿ ಆಹಾರದ ಸಮಸ್ಯೆ ಇದೆ. ಅದು ನ್ಯಾಚುರಲ್ ಆಗಿ ಅಲ್ಲಿ ಫುಡ್ ಸಿಗಲ್ಲ. ಗುಡಿ ನಿಮ್ಗೆ ಸ್ವಾಭಾವಿಕ ಅರಣ್ಯ, ಅಲ್ಲಿ ತುಂಬಾ ನಿಮ್ಗೆ ಆನೆಗಳಿಗೆ ಪೂರಕವಾಗಿ ಬೇಕಾದಂತೆ ಎಲ್ಲ ಫುಡ್ಗಳಾಗ್ಲಿ ಅಥವಾ ವ್ಯವಸ್ಥೆಗಳು ಇದೆ. ಅದು ನಿಮ್ಗೆ ಬೂದಿ ಪಡಗದಲ್ಲಿ ಸಿಗಲ್ಲ. ಹಾಗಾಗಿ ಅಲ್ಲಿ ಬೇಡ, ಅಲ್ಲಿ ಸಮಸ್ಯೆ ಇದೆ. ಹಾಗಾಗಿ ಬೂದಿ ಪಡಗ ಬೇಡ ಅಂತ ಹೇಳಿದ್ರು. ನಂತರ ಸುವರ್ಣವತಿ ಹಿನ್ನೆಲೆ ಪ್ರದೇಶ ಆಗಿರ್ಬೋದು, ಬೆಲವತ್ತ ಡ್ಯಾಮ್ ಆಗಿರ್ಬೋದು, ಇಲ್ಲೆಲ್ಲವನ್ನು ಪರಿಶೀಲನೆ ಮಾಡಿ ಕೊನೆಗೊಂದು ನಿರ್ಧಾರಕ್ಕೆ ಬಂದು ಒಂದು ವರದಿಯನ್ನು ಕೊಟ್ಟರು.
ಯಾವುದೇ ಕಾರಣಕ್ಕೂ ಕೆ ಗುಡಿಯನ್ನು ನೀವು ಶಿಫ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಕೆ ಗುಡಿಯಲ್ಲೇ ತುಂಬ ಅದ್ಭುತವಾದ ವಾತಾವರಣ ಇದೆ, ಅಲ್ಲಿ ಆನೆಗಳಿಗೆ ಸೂಕ್ತವಾಗಿದೆ, ಅಲ್ಲೇ ನೀವು ಅದನ್ನ ಮುಂದುವರಿಸಿ. ಯಾಕಂದ್ರೆ ಅಲ್ಲಿ ಸಫಾರಿ ಇದೆ, ಅಲ್ಲಿ ಟೂರಿಸಂಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳಿದೆ, ಮತ್ತೆ ಎಲ್ಲ ಅಧಿಕಾರಿಗಳಿಗಾಗಲಿ, ಮಾವುತರಿಗಾಗಲಿ, ಕಾವಡಿಗಳಿಗಾಗಲಿ ಎಲ್ರಿಗೂ ಅವರಿಗೆ ವಸತಿ ವ್ಯವಸ್ಥೆ ಇದೆ, ಅಲ್ಲಿ ನೀರಿನ ವ್ಯವಸ್ಥೆ ಇದೆ. ಒಟ್ಟಾರೆಯಾಗಿ ಕೆ ಗುಡಿ ಒಂದು ಆನೆ ಶಿಬಿರಕ್ಕೆ ಸೂಕ್ತವಾದ ಪ್ರದೇಶ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿಂದ ಶಿಫ್ಟ್ ಮಾಡಬೇಡಿ ಅಂತೇಳಿ ವರದಿಯನ್ನು ಕೊಟ್ಟರು. ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಕೂಡ ಆ ವರದಿಯನ್ನು ಅಂಗೀಕಾರ ಮಾಡಿ ಕೆ ಗುಡಿಯಲ್ಲಿ ಶಿಬಿರವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು. ನೀವು ಆಗ DCF ಆಗಿದ್ದಂತ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಏನು ಹೇಳಿದ್ರು, ಅವರ ಮಾತನ್ನೇ ನೀವು ಕೇಳಿ. ಮಾನ್ಯ ಮುಖ್ಯಮಂತ್ರಿಗಳವರು ಕಳೆದ ಬಜೆಟ್ನಲ್ಲಿ ಬೂದಿಪಡಗದಲ್ಲಿ ಆನೆ ಕ್ಯಾಂಪ್, ಸಾಕಣೆ ಕ್ಯಾಂಪ್ ರೆಡಿ ಮಾಡಿತ್ತು ಅಂದ್ಬಿಟ್ಟು ಅನೌನ್ಸ್ ಮಾಡಿತ್ತು. ಅದು ಅನೌನ್ಸ್ ಮಾಡಿದ ಮೇಲೆ ಅದ್ರ ಬಗ್ಗೆ ಏನು ಸಾಧ್ಯತೆ ಇದೆ, ಏನಿದೆ, ಅಲ್ಲಿ ಮಾಡ್ಬೋದಾ ಈ ಕಳೆದಕ್ಕೆ ಒಂದು ಕಮಿಟಿ ಮಾಡಿದ್ವಿ. ರಿಟೈರ್ಡ್ ಡಾಕ್ಟರ್ಸು, ಆನೆ ಮಹಾವತ್ತು, ಕಾವಡಿ, ನಮ್ಮ ಮುಖ್ಯ ಅರಣ್ಯ ಮತ್ತು ನಾನು, ACF ರೇಂಜ್ ಎಲ್ಲ ಸೇರಿ ಫೀಲ್ಡ್ ವಿಸಿಟ್ ಮಾಡಿದ್ದೀವಿ ಆ ಕಮಿಟಿ ಜೊತೆ. ಆ ಕಮಿಟಿಯಲ್ಲಿ ಏನು ಮಾಡಿದ್ದಾರೆ, ಒಂದು 4-5 ಲೊಕೇಶನ್ನ ನಾವು ನೋಡಿದ್ದೀವಿ. ಒಂದು ಸ್ವರ್ಣಾವತಿ ಬ್ಯಾಕ್ವಾಟರ್ ಏರಿಯಾ, ಇನ್ನೊಂದು ಬೂದಿಪಡಗ ಕ್ಯಾಂಪ್ ಐವಿ ಪಕ್ಕದಲ್ಲಿ, ಇನ್ನೊಂದು ಬೆಲ್ಲತ್ತ, ಇನ್ನೊಂದು ಕೇಗುಡಿ, ಈ ಥರ ಎಲ್ಲ ಒಂದು ಆನೆಗೆ ಕ್ಯಾಂಪ್ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದು ಸ್ವಲ್ಪ ನೋಡಿದ್ದೀವಿ. ಆ ಕಮಿಟಿ ಏನೆಂದರೆ ಎಲ್ಲರೂ ಸ್ಟಡಿ ಮಾಡಿದ್ದೀವಿ. ಒಂದು ಅಲ್ಲಿ ಏನು ನೀರು ಸಿಗ್ತಾವ, ಹರಿಯುವ ನೀರು ಇದೆಯಾ, ಇಲ್ಲ ನೀರಿದೆಯಾ, ಅಲ್ಲಿ ಸೊಪ್ಪುಗಳು ಸಿಗ್ತಾವ, ಅಲ್ಲಿ ಮತ್ತೆ ವೆಹಿಕಲ್ ತೊಗೊಂಬಂದು ಆನೆಗಳನ್ನ ಏನಾದ್ರು ಬೇಕಾದ್ರೆ ಅವಶ್ಯಕತೆ ಇದ್ದರೆ ಹೊರಗಡೆ ತೊಗೊಂಡು ಹೋಗೋಕ್ಕಾಗುತ್ತವ, ಮತ್ತು ಅಲ್ಲಿ ಯಾವ ಟೈಪ್ ಬಿಲ್ಡಿಂಗ್ ಇದೆ, ಹೊಸ ಬಿಲ್ಡಿಂಗ್ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ, ಆ ಥರ ಸುಮಾರು ಸ್ಟಡಿ ಮಾಡಿದ್ವಿ. ಒಂದು 2 ತಿಂಗಳ ಸ್ಟಡಿ ಮಾಡಿದ್ವಿ. ಸ್ಟಡಿ ಮಾಡಿಬಿಟ್ಟು ಮತ್ತೆ ಟೂರಿಸಂ ಬಂದರೆ ಪ್ರವೇಶಿಸಿದ್ರೆ ಬಂದು ನೋಡ್ಲಿಕ್ಕೆ ಅವಕಾಶ ಇದೆಯಾ, ಅದರಿಂದ ಸರ್ಕಾರಕ್ಕೆ ರೆವಿನ್ಯೂ ಬರ್ತೇವಾ, ಈ ಥರ ಸುಮಾರು ಸ್ಟಡಿ ಮಾಡಿಬಿಟ್ಟು ಯಾವ್ಯಾವ್ದು ಎಲಿಜಿಬಲ್ ಆಗಿದೆ ನೋಡ್ತೀವಿ. ಇಲ್ಲಿ ಕೇಗುಡಿ ಇರೋ ಕ್ಯಾಂಪನ್ನು ಇನ್ನೂ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಮಿಟಿಲಿ ಚರ್ಚೆಯಾಗಿ ಡಿಸೈಡ್ ಆಗಿದೆ. ಆ ಥರ ಇದು ಮಾಡಲಿಕ್ಕೆ ಒಂದು DPR ಇವಾಗ ರೆಡಿ ಮಾಡ್ತಾ ಇದ್ದೀವಿ. DPR ರೆಡಿ ಮಾಡಿದ ತಕ್ಷಣ ಈ ಟೆಂಡರ್ ಮತ್ತು ಪ್ರೊಸೆಸಿಂಗು ಈ ಕ್ಯಾಂಪ್ ಇಂಪ್ರೂವ್ಮೆಂಟ್ ಶುರು. ಹೀಗೆ ಅರಣ್ಯಾಧಿಕಾರಿಗಳು ಮತ್ತೆ ಅಲ್ಲಿದ್ದಂಥ ಸಮಿತಿ ಸದಸ್ಯರು ಒಂದು ವರದಿಯನ್ನು ಕೊಟ್ಟ ನಂತರ ಅಲ್ಲಿ ಅದನ್ನ ಮುಂದುವರಿಸಬೇಕು ಅಂತೇಳಿ ನಿರ್ಧಾರ ಆಯಿತು. ಬೂದಿಪಡಗದ ಶಿಫ್ಟ್ ಮಾಡೋದನ್ನ ಕೈಬಿಟ್ರು. ಆಶ್ಚರ್ಯ ಅಂತೇಳಿ ಆ ಅಧಿಕಾರಿಗಳೆಲ್ಲ ಟ್ರಾನ್ಸ್ಫರ್ ಆದರು, ಬೇರೆ ಅಧಿಕಾರಿಗಳು ಬಂದರು. ಮತ್ತೆ ಯಾಕೆ ಬಂತು? ಯಾಕಂದ್ರೆ 1 ಕೋಟಿ ರೂಪಾಯಿ ಆಲ್ರೆಡಿ ಘೋಷಣೆ ಆಗಿತ್ತು. ನಂತರ ಅದು ಸಾಕಷ್ಟು 1 ಕೋಟಿ ಆರಂಭಿಕ ಅಷ್ಟೇ, ನಂತರ ಬೇಕಾದಷ್ಟು ಅದಕ್ಕೆ ಅನುದಾನ ಬರುತ್ತೆ. ಅಲ್ಲಿ ಬೇರೆ ಬೇರೆ ಕಾಮಗಾರಿಗಳ ಮಾಡಲಿಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ರು. ಇಂಥ ವಿಚಿತ್ರ ನೋಡಿ, ಅಧಿಕಾರಿಗಳು ಆಗಲಿ ಯಾವುದೇ ಇಲಾಖೆ ಆಗಲಿ ಅವರಿಗೆ ಅವರ ಕೆಲಸ ಮಾಡೋದಕ್ಕಿಂತ ಹೊಸ ಯೋಜನೆಗಳನ್ನು ಮಾಡೋದಕ್ಕೆ ತುಂಬ ಆಸಕ್ತಿ, ಹೊಸ ಕಟ್ಟಡಗಳನ್ನು ಕಟ್ಟಲಿಕ್ಕೆ ತುಂಬ ಆಸಕ್ತಿ, ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ಕೊಡಲಿಕ್ಕೆ ತುಂಬ ಆಸಕ್ತಿ ಅವರಿಗೆ. ಯಾಕಂದರೆ ನಿಮ್ಗೆ ಏನು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಅದನ್ನು ಓಪನ್ ಆಗಿ ನಾನು ಹೇಳಬೇಕಾಗಿಲ್ಲ. ಇಂಥ ಒಂದು ಕಾಮಗಾರಿ ಹೊಸ ಯೋಜನೆಯನ್ನು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನೂ ಸೌಲಭ್ಯ ಇಲ್ಲದಂಥ ಬೂದಿಪಡಗಕ್ಕೆ ನಮ್ಮ ಆನೆಗಳನ್ನು ಶಿಫ್ಟ್ ಮಾಡೋದಿದೆಯಲ್ಲ, ಅದು ಕೆ ಗುಡಿ ಆನೆ ಶಿಬಿರವನ್ನು ಮುಚ್ಚಿರೋದಿದೆಯಲ್ಲ, ಇದಕ್ಕಿಂತ ಮೂರ್ಖತನ ಖಂಡಿತ ಬೇರೆ ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ. ನಾವೆಲ್ಲರೂ ಕೂಡ ಇದಕ್ಕೆ ವಿರೋಧ ಮಾಡಲೇಬೇಕಾಗತ್ತೆ. ಈಗ ಹೊಸ ಯೋಜನೆಯಿಂದ ಏನು ಲಾಭ ಅಂತೇಳಿ ನಮ್ಗೆ ಯಾರಿಗೂ ಲಾಭ ಇಲ್ಲ. ಅಧಿಕಾರಿಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಲಾಭ ಇಲ್ಲ. ಈಗಲೂ ಕೂಡ ನೋಡಿ, ನಮ್ಮ ಗಜೇಂದ್ರನನ್ನು ಶಿಫ್ಟ್ ಮಾಡಿದ ಮೇಲೆ ಏಕಾಂಗಿ ಆಗಿದ್ದಾನೆ. ಈಗಲೂ ಅವನು ಬೂದಿಪಡಗದಲ್ಲಿ ಏಕಾಂಗಿ ಆಗಿದ್ದಾನೆ, ಬೇರೆ ಯಾವುದೂ ಆನೆಗಳನ್ನು ಕರ್ಕೊಂಡು ಬರಲಿಲ್ಲ. ಆ ಮಾವುತರು ಕಾವಡಿಯನ್ನು ಬಿಟ್ಟರೆ ಅಲ್ಲಿ ಯಾರೂ ಕೂಡ ಇಲ್ಲ, ಯಾವುದೇ ವಾತಾವರಣ ಇಲ್ಲ. ಇದು ನಿಜವಾಗಿ ಅಧಿಕಾರಿಗಳು ಯಾಕೆ ಒಂದು ಶಿಫ್ಟ್ ಮಾಡ್ಕೊಂಡಿದ್ರು, ಯಾಕೆ ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡೋದ್ರು ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಬೂದಿಪಡಗ ಆನೆ ಶಿಬಿರಕ್ಕೆ ಸೂಕ್ತ ಅಲ್ಲ. ಮತ್ತೆ ಗಜೇಂದ್ರನನ್ನು ವಾಪಸ್ ಕರ್ಕೊಂಡು ಬನ್ನಿ. ಮತ್ತೆ ಕೆ ಗುಡಿಯಲ್ಲಿ ಆಲ್ರೆಡಿ ಎಲ್ಲ ಸೌಲಭ್ಯಗಳಿದೆ, ಇನ್ನೂ ಹೆಚ್ಚಿನ ಆನೆಗಳನ್ನು ಅಲ್ಲಿಗೆ ಕರ್ಕೊಂಡು ಬನ್ನಿ. ಇನ್ನೂ ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ನಿಜವಾಗಿ ಅದು ಒಂದು ಇಷ್ಟ ಆಗುವಂಥ ಪ್ರದೇಶ. ಅದು ಗಜೇಂದ್ರನಂತ ಆನೆಗಳು ಬಂದರೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ಸಫಾರಿ ಮಾಡ್ತಾರೆ. ಅರಣ್ಯ ಇಲಾಖೆಗೂ ಆದಾಯ ಇದೆ. ಯಾವುದೋ ಒಂದು ಹೊಸ ಕಾಮಗಾರಿ ಮಾಡಬೇಕು, ಹೊಸ ಯೋಜನೆ ಮಾಡಬೇಕು ಅನ್ನುವ ಕಾರಣಕ್ಕೆ ಅಧಿಕಾರಿಗಳ ಹಿತಾಸಕ್ತಿಗಾಗಿ ದಯವಿಟ್ಟು ನಮ್ಮ ಆನೆಗಳನ್ನು ಬಲಿ ಕೊಡಬೇಡಿ, ಗಜೇಂದ್ರನನ್ನು ವಾಪಸ್ ಕರ್ಕೊಂಡು ಬನ್ನಿ ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಣ. ಎಲ್ರಿಗೂ ಕೂಡ ನಮಸ್ತೆ.